ನಾವು ಹಚ್ಚಿದ ಕೂಡಲೇ LKGಗೆ ಹಾಕಿದ ಕೂಡಲೇ ಒಮ್ಮೆಲೆ ಹುಡುಗಿಗೆ LKGಗೆ ಇದ್ದಂಥ 6 ವರ್ಷದ ಮಗು ಬೆಳಿಬೇಕಾದ್ರೆ ಹೋಗ್ತಾ 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 ಬೆಳೀತದ. ಆದರೆ ಅದಕ್ಕೊಂದು ಸರ್ಕಾರದ ನಿಯಮ ಪ್ರಕಾರ ನಮ್ಮಲ್ಲಿ ಇರ್ತಕ್ಕಂಥ ಸಿಲೆಬಸ್ ಈಗ 1ರಿಂದ 5ನೇ ತರಗತಿವರೆಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಮಿಕ್ಸ್ ಇದ್ದಂಥ ಸೆಮಿ ಇಂಗ್ಲೀಷ್ ಪುಸ್ತಕಗಳನ್ನು ಅಳವಡಿಸ್ತಾ ಇದ್ದರು. ಈ ವರ್ಷ ನಾವು ತಿಳಿದಿದ್ವಿ, ಈ ವರ್ಷ 6th ಸ್ಟ್ಯಾಂಡರ್ಡ್ಗೆ ಕೂಡ ಇದೇ ಇರಬಹುದು ಅಂತ ನಾವು ಗೆಸ್ ಮಾಡಿದ್ವಿ. ಆದರೆ ಈ ವರ್ಷ 6ನೇ ತರಗತಿಗೆ ಪ್ಯೂರ್ಲಿ ಇಂಗ್ಲೀಷ್ ಮೀಡಿಯಂ ಬುಕ್ಸ್ಗಳನ್ನು ಯಾವ ರೀತಿಯಪ್ಪ ಅಂದ್ರೆ ಯಾವ ರೀತಿ ಮೊರಾರ್ಜಿ ದೇಸಾಯಿಯಲ್ಲಿ ಪ್ಯಾಟರ್ನ್ ಅದ, ಯಾವ ಸಿಲೆಬಸ್ ಅದ ನವೋದಯ ಮತ್ತು ಮೊರಾರ್ಜಿ ಅದೇ ರೀತಿ ಭಾಳ ಒಳ್ಳೆಯ ಪ್ಯಾಟರ್ನ್ ಉಳ್ಳಂಥ ಈ ನಮ್ಮಲ್ಲಿ 6ನೇ ತರಗತಿಗೆ ಸಿಲೆಬಸ್ ಅದ. ಅದೇ ರೀತಿ ಮುಂದಿನ ವರ್ಷ ಕೂಡ ನಮ್ಮಲ್ಲಿ 7ನೇ ತರಗತಿ ಪ್ರಾರಂಭವಾಗ್ತಾ ಇದೆ. ತಾವು ಇಲ್ಲಿ ಇದ್ದಂಥ ಎಲ್ಲ ಪಾಲಕರು ತಮ್ಮ ಈಗ ಅನುಭವಿಸಲು ಹೇಳಿದಂತೆ ಅಕ್ಕಪಕ್ಕದ ಮನೆಯಲ್ಲಿ ಶಾಲೆಗೆ ಹೋಗೋ ಮಗು ಯಾವುದೇ ಮೀಡಿಯಮ್ದಿಂದ ನಮ್ಮಲ್ಲಿ ಬರ್ಬೋದು. ಯಾಕಂದರೆ ನಮ್ಮಲ್ಲಿ 3 ಭಾಷೆಯಲ್ಲಿ ಮಕ್ಕಳಿಗೆ ತಿಳಿಸ್ಕೊಡಲಾಗುವುದು. ಯಾಕಂದರೆ ಮರಾಠಿ ಮಾತೃಭಾಷೆ ಇದ್ದಂಥ ಮಕ್ಕಳು ಕೂಡ ನಮ್ಮಲ್ಲಿ ಆದಾಗ, ಕನ್ನಡ ಮಾತೃಭಾಷೆ ಇದ್ದಂಥ ಮಕ್ಕಳು ಆದಾಗ, ಉರ್ದು ಭಾಷಾ ಮಾತೃಭಾಷೆ ಇದ್ದಂಥ ಮಕ್ಕಳು ನಮ್ಮಲ್ಲಿ ಅಡ್ಮಿಷನನ್ನು ತೆಗೆದುಕೊಂಡಿದ್ದಾರೆ. ಆದ ಕಾರಣ ನಾವು ಮಗುವಿಗೆ ತಾಯಿ ಭಾಷೆ ಯಾವುದು ಅದೇ ಆ ಭಾಷೆಯಲ್ಲೂ ಕೂಡ ಆ ಮಗುವಿಗೆ ಇಂಗ್ಲೀಷ್ದಲ್ಲಿ ತಿಳಿಲಿಲ್ಲಪ್ಪ ಅಂದ್ರೆ ನಾವು ಆ ತಾಯಿ ಭಾಷೆಯನ್ನು ಯೂಸ್ ಮಾಡಿಕೊಂಡು ನಾವು ಹೇಳ್ತಾ ಇದ್ದೇವೆ. ಅದಕ್ಕೆ ಮಕ್ಕಳು ಬೇಗ ಕ್ಯಾಚ್ ಮಾಡ್ತಾ ಇದ್ದಾವೆ. ನೀವು ಯಾವಾಗಲೂ ನೀವು ಕಂಪ್ಯಾರಿಸನ್ ಮಾಡಿರಿ, ನಮ್ಮ ಬೇಗ ಶಾಲೆಯ ವಿದ್ಯಾರ್ಥಿ ಮಕ್ಕಳು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವರ್ತನೆ ಕೂಡ ನೀವು ಗಮನಿಸಬೇಕು. ಈಗ ಒಂದು ಸಾಧ್ವಿ ಬಂದ ಬರೀ ಒಂದು 10-15 ನಿಮಿಷ ನಮ್ಮಲ್ಲಿ ಈ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದಾಗ ಅದೇ ದಿನದಿಂದ ನಮ್ಮ ಮಕ್ಕಳು ಈ ಮನೆಯಲ್ಲಿ ತಂದೆ ತಾಯಿಗೆ ಕಾಲವನ್ನು ಬಿತ್ತು ನಮ್ಮ ಶಾಲೆಗೆ ಬರ್ತಾ ಇರ್ತಾರೆ. ಇಲ್ಲಿ ಶಾಲೆಗೆ ಕ್ಯಾಂಪಸ್ದಲ್ಲಿ ಎಂಟ್ರೆನ್ಸ್ ಆದ ನಂತರ ಪ್ರತಿ ಶಿಕ್ಷಕರಿಗೆ ನಮನ ಮಾಡಿ ಅವರು ನಮಗೆ ಈ ಶಾಲೆಯಲ್ಲಿ ಒಳಗೆ ಪ್ರವೇಶ ಮಾಡ್ತವೆ. ಇದೊಂದು ಯಾವ ಶಾಲೆಯಲ್ಲಿ ನಾನು ಕಂಡಿಲ್ಲ. ನಾವು ಹಿಂದೆ ಕೂಡ ಇದೇ ಊರಲ್ಲಿ 30 ವರ್ಷ ಸರ್ವಿಸ್ ಮಾಡಿದಾಗ ಕೂಡ ಈಗೇನು ಒಂದು 6 ತಿಂಗಳಲ್ಲಿ ಒಂದು ಬದಲಾವಣೆ ಆಗಿದೆ. ಮಕ್ಕಳು ಕೊಡ್ತಕ್ಕಂಥ ಟೀಚರ್ಸ್ಗೆ ರಿಸ್ಪೆಕ್ಟು ಅದು ಭಾಳ ಹೇಳಬೇಕಾದದ್ದಿದೆ. ಅದೇ ರೀತಿ ಆ ಮಕ್ಕಳಿಗೆ ನಾವು ಹೇಳ್ತಾ ಇರ್ತೀವಿ, ನಮ್ಮ ಸಂಸ್ಕೃತಿ, ನಮ್ಮ ಜಲ, ನಮ್ಮ ನೀರು, ನಮ್ಮ ನಾಡು ಯಾವಾಗಲೂ ನಾವು ಬೆಳೆಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ಶಿಕ್ಷಕರು ಕೂಡಿಕೊಂಡು ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಯಾವ ರೀತಿ ಬೆಳೆಸಬೇಕು ಅನ್ನುವಂಥದ್ದು ಚಿಂತನೆ ಕೂಡ ಮಾಡ್ತಾ ಇದ್ದೇವೆ. ಈಗ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನು ಬೇಗ ರೆಡಿ ಮಾಡಿ ಬಸ್ಸಿಗೆ ನಿಲ್ಲಿಸಬೇಕು. ಆದಮೇಲೆ ನಮ್ಮ ಅನುಭವಿ ಸರ್ ಹೇಳಿದಾಗೆ, ಬಸವಣ್ಣ ಮೇಡಮ್ ಹೇಳಿದಾಗೆ, ನೀವು ಎಷ್ಟು ಮಕ್ಕಳ ಜೊತೆಗೆ ಕಾಲ ಕಳೀತೀರಿ ಅನ್ನೋದನ್ನು ಮುಖ್ಯ ಇದೆ. ಈ ಪಾಲಕರಾದವರು ಮಕ್ಕಳ ಜೊತೆಗೆ ಮೊಬೈಲ್ ಟಿವಿಯನ್ನು ಬಂದ್ ಮಾಡಿ ಆ ಮಕ್ಕಳಿಗೋಸ್ಕರ 1 ತಾಸು ದಿನಾಲು ಕೊಟ್ಟಿದ್ದಾದರೆ ನಿಮ್ಮ ಖಂಡಿತ ಅದು ಗೋರ್ಮೆಂಟ್ ಶಾಲೆ ಇರಲಿ ಯಾವುದೇ ಶಾಲೆ ಇರಲಿ ಅವರು ಖಂಡಿತ ಬೆಳೀತಾರೆ, ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತ ನಾನು ನನ್ನ ಇದೇ ಮುಟ್ಟಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಮಕ್ಕಳು ಇವತ್ತಿನ ಮಕ್ಕಳು ನಾಳಿನ ನಾಗರಿಕರು. ಅವರು ಯಾವ ರೀತಿ ನಾವು ಮಾರ್ಗದರ್ಶನ ಮಾಡ್ತೀವೋ ಆ ರೀತಿ ಅವರು ಬೆಳೀತಾ ಇರ್ತಾರೆ. ಆದರೆ ಈಗೇನಾಗಿದೆ, ನಾವು ಮಕ್ಕಳ ಕಡೆಗೆ ಗಮನ ಕಡಿಮೆ ಕೊಡ್ತಾ ಇದ್ದೇವೆ, ಯಾರು ಪಾಲಕರು. ಯಾಕೆಂದರೆ ಮಗು ಶಾಲೆಗೆ ಹೋದರೆ ಮುಗಿಲಿಲ್ಲ, ಮಗು ಹೋದ ಶಾಲೆಗೆ ಮತ್ತೆ ಮನೆಗೆ ಬಂದ ಮೇಲೆ ಆ ಮಗು ಅಭ್ಯಾಸ ಏನು ಮಾಡ್ತಾ ಇದೆ, ಟೀಚರ್ಸ್ಗಳು ಏನು ಹೋಮ್ವರ್ಕ್ ಕೊಟ್ಟಿದ್ದಾರೋ ಅದು ಮಾಡಿದಾಗ ಅಥವಾ ಇಲ್ಲ, ಟೀಚರ್ಸ್ಗಳ ಕೊಡ್ತಕ್ಕಂಥ ಟಿಪ್ಸ್ಗಳನ್ನು ನೋಟ್ಸ್ಗಳನ್ನು ಕಂಪಲ್ಸರಿ ಡೈಲಿ ನೀವು ನೋಡಬೇಕು. ಅದ್ರ ಜೊತೆಗೆ ತಾವುಗಳು ಈ ಶಾಲೆಗೆ ಬರೇ ಒಂದು ದಿನ ಮೆಗಾ ಮೀಟ್ ಅಥವಾ ಟೀಚರ್ಸ್ ಮೀಟಿಗೆ ಬಂದರೆ ಆಗಲ್ಲ. ನೀವು ಪ್ರತಿದಿನ ನಿಮ್ಮ ಮಕ್ಕಳ ಬಗ್ಗೆ ಚಿಂತನೆ ಮಾಡಬೇಕು. ಆಯಾ ಕ್ಲಾಸ್ ಟೀಚರ್ ಜೊತೆ ನೀವು ಸಂಭಾಷಣೆ ಮಾಡ್ಕೊತ ಇರಬೇಕು. ಯಾಕಂದರೆ ಈ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಗು ನಿಮ್ಮಲ್ಲಿ ವರ್ತಿಸ್ತಾ ಇದೆ, ಶಾಲೆಯಲ್ಲಿ ಯಾವ ರೀತಿ ಇದೆ, ಏನು ಮಾಡಬೇಕು ಅನ್ನೋಂಥದ್ದು. ಈಗ ರಿಕ್ಷಾದು 3 ಗಾಲಿ ಚೆನ್ನಾಗಿದ್ರೆ ನಡೀತದಲ್ಲ, ಅದೇ ರೀತಿ ಈ 3 ಜನ ಕೂಡಿ ಮಾಡಿದರೆ ಒಂದು ಒಳ್ಳೆಯ ಸಕ್ಸಸ್ಸನ್ನು ನಾವು ಕಾಣಬಹುದು. ಅದೇ ರೀತಿ ಈ ವರ್ಷ ನಮ್ಮ ಈ ಮಕ್ಕಳಿಗೋಸ್ಕರ ಈ ವರ್ಷ ನಾವು ಈ
ಬೇಸಿಗೆ ಶಿಬಿರವನ್ನು ನಮ್ಮ ಮಕ್ಕಳ ಯಾವ ಆ್ಯಂಗಲಲ್ಲಿ ಇರೋರು ಇನ್ನಷ್ಟು ಅವ್ರನ್ನ ಬೆಳೆಸಬೇಕು, ಸ್ಪೋಕನ್ ಇಂಗ್ಲೀಷ್ ಮಾಡಬೇಕು, ಮಾತಾಡಲಿಕ್ಕೆ ಬರಬೇಕು ಅನ್ನೋಂಥ ದೃಷ್ಟಿಕೋನದಿಂದ ಇದೇ ವರ್ಷ ಒಂದು 2 ತಿಂಗಳಿಂದ ನಮ್ಮ ದಾಬೋಳಿ ಸಹಯೋಗವನ್ನು ನಾವು ಇಲ್ಲಿ ಕರೆದುಕೊಂಡಿದ್ದೇವೆ. ಅವರು ಪ್ರಾಮಿಸ್ ಮಾಡಿದ್ದಾರೆ, ಏನಿಲ್ಲ ಸರ್, ನಾವು ಎನಿ ಕಾಸ್ಟ್ ನಾವು ರೀತಿ ಮಕ್ಕಳನ್ನ ತಯಾರು ಮಾಡೋದು ಸರ್, ಯು ಡೋಂಟ್ ವರಿ, ಐ ಆಮ್ ಹಿಯರ್ ಅಂತ ಹೇಳಿದ್ದಾರೆ ಅವರು. ಆ ರೀತಿ ಆ ಆ್ಯಂಗಲಲ್ಲಿ ಕೆಲಸ ಕೂಡ ನಡೆದಿದೆ. ಈಗ ನಮ್ಮಲ್ಲಿ ಮಕ್ಕಳು ಪಾರ್ಟ್ಸ್ ಆಫ್ ಸ್ಪೀಚ್ ಅಥವಾ ಎನಿ ಅದರ್ ಗ್ರಾಮ್ಯಾಟಿಕಲ್ ಎಲ್ಲ ಮಕ್ಕಳು ಹೇಳ್ತಾ ಇದ್ದಾವೆ. ಈಗ ನಾವು ಮುಂದಿನ ಈ ಏಪ್ರಿಲ್ ತಿಂಗಳಿಂದ ಮೇ ಬಿ 5th ಏಪ್ರಿಲ್ ಟು 5th ಮೇ 10th ಏಪ್ರಿಲ್ ಟು 10th ಮೇ ನಾವು ಈ ತಾರೀಖನ್ನು ನಾವು ಹೇಳ್ತೇವೆ. ಆ ತಾರೀಕಿಗೆ ತಮ್ಮ ಮಕ್ಕಳನ್ನು ಯಾವ ರೀತಿ ಶಾಲೆಗೆ ಕಳಿಸ್ತೀವಿ ಅದೇ ರೀತಿ ತಾವು ಶಾಲೆಗೆ ಕಳಿಸ್ಬೇಕು. ಅದ್ರ ಜೊತೆಗೆ ನಿಮ್ಮ ಅಕ್ಕಪಕ್ಕದ ಮಕ್ಕಳು ಇದ್ದರೂ ಕೂಡ ಕಳಿಸಿದ್ರು ಏನು ಅಡ್ಡಿ ಇಲ್ಲ. ಆದರೆ ಈ ಗಾಡಿ ಏನು ಬಾಡಿಗೆ ಇದೆ ಆ ಗಾಡಿ ಬಾಡಿಗೆಯನ್ನು ತಾವು ಭರಿಸಬೇಕಾಗಿದೆ. ನಮ್ಮ ಕ್ಲಾಸಿಗೆ ಟ್ಯೂಷನ್ಗೆ ಫೀ ಇಲ್ಲ. ತಮ್ಮ ಬರ್ತಕ್ಕಂಥ ಮನೆಯಿಂದ ಟಿಫಿನನ್ನು ತೊಗೊಂಡು ಬಂದು ಈ 1 ತಿಂಗಳ ಫ್ರೀ ಕೋಚಿಂಗ್ ಕ್ಲಾಸನ್ನು ತಾವು ತಮ್ಮ ಮಕ್ಕಳಿಗೆ ಪಡೆದುಕೊಳ್ಬೇಕು. ಇದು ಮುಂದೆ ಒಂದು ಸ್ಟೆಪ್ ಆಗಿ ಈ ಪೇರೆಂಟ್ಸ್ಗೂ ಕೂಡ ಫ್ರೀಯಾಗಿ ದಾಬಳಿಸೋದು ಹೇಳಿದ್ದಾವೆ. ಯಾವ ಈಗೇನೈತಿ ಎಲ್ಲ ಯಂಗ್ಸ್ಟರ್ಸ್ ಇದ್ದೀವಿ, ನೀವು ಕೂಡ ಈ ಗ್ರಾಮ್ಯಾಟಿಕಲ್ ನಾಲೆಜ್, ನೀವು ಕೂಡ ಈ ಇಂಗ್ಲೀಷನ್ನು ಕಲಿಯಲು ಬರೋದಾದರೆ ನಿಮಗೂ 1 ಅವರ್ ಫ್ರೀಯಾಗಿ ಕೋಚಿಂಗ್ ಕೊಡಲು ನಾವು ಸಿದ್ಧ. ತಾವು ಕೂಡ ಈ ಇಂಗ್ಲೀಷ್ ಗ್ರಾಮರನ್ನು, ಇಂಗ್ಲೀಷ್ ಸ್ಪೋಕನ್ ಕೋರ್ಸನ್ನು ಕಲಿಯಲು ಏನು ಅಭ್ಯಂತರ ಇಲ್ಲ. ಯಾಕೆಂದರೆ ಬದಲಾಗುತ್ತಿರುವ ಈ ಜಗತ್ತಿನಲ್ಲಿ ಇಂಗ್ಲೀಷಿಗೆ ಭಾಳ ಮಹತ್ವದ. ಈ ಕಂಪ್ಯೂಟರ್ ನಾಲೆಜಲ್ಲಿ, ಮೊಬೈಲ್ ಲ್ಯಾಂಗ್ವೇಜಲ್ಲಿ ಭಾಳಷ್ಟು ಇಂಗ್ಲೀಷ್ನಲ್ಲಿ ಕಲಿತವೆ. ತಮಗೆ ಒಂದು 10ನೇ ತರಗತಿ ಮುಗಿದ ನಂತರ ಕಾಲೇಜ್ನಲ್ಲಿ ಯಾವ ಭಾಷೆ ಇರಲಿ, ಮರಾಠಿ ಮೀಡಿಯಮ್ ಇರಲಿ, ಕನ್ನಡ ಮೀಡಿಯಮ್ ಇರಲಿ, ಉರ್ದು ಮೀಡಿಯಮ್ ಇರಲಿ, ನಾವು ಪಡಿತಕ್ಕಂಥ ಶಿಕ್ಷಣ ಆಫ್ಟರ್ 10th ವಿ ಆರ್ ಟೇಕಿಂಗ್ ಓನ್ಲಿ ಇಂಗ್ಲೀಷ್ ಮೀಡಿಯಮ್. ನಮ್ಮ ಈ ಇದು ನಮ್ಮ ಕಾಯ್ದೆ ಏನಿದಲ್ಲ ಎಲ್ಲ ನಮ್ಮ LLB ಏನಿದಾವೆ ಎಲ್ಲ ಬುಕ್ಸ ಎಲ್ಲ ಇಂಗ್ಲೀಷ್ ಮೀಡಿಯಮ್. ಸೈನ್ಸ್ ಏನಿದೆ ಎಲ್ಲ ಇಂಗ್ಲೀಷ್ ಮೀಡಿಯಮ್ದಾಗಿರೋ. ಅದಕ್ಕೆ ಈಗಿಂದಲೂ ಕೂಡ ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಇರೋದ್ರಿಂದ ಚೆನ್ನಾಗಿ ಇಂಗ್ಲೀಷ್ ಕಲಿತಾರೋ, ಮುಂದೆ ಅವರಿಗೆ ಒಳ್ಳೆಯ ಯೂಸ್ ಆಗ್ತದೆ. ನಾವು ನೀವು ಕೂಡಿಕೊಂಡು ಒಂದು ಒಳ್ಳೆಯ ಮಟ್ಟಕ್ಕೆ ಈ ಶಾಲೆಯನ್ನು ಬೆಳೆಸೋಣ. ತಮ್ಮ ಸಹಾಯ ಸಹಕಾರ ಈಗಾಗಲೇ ಇದೆ. ಇದೇ ರೀತಿ ತಾವು ಕೂಡ ನಮ್ಮ ಶಾಲೆಗೆ ಸಹಕಾರ ಕೊಡ್ತೇವೆ ಅಂತ ನಾವು ಭಾವಿಸಿ ಈ ಚಂದ್ರೇಶ್ವರ ಅಜ್ಜನವರಿಗೆ ನಮಸ್ಕರಿಸಿ ನಮ್ಮ ಶಾಲೆ ಇದೇ ರೀತಿ ಬೆಳವಣಿಗೆ ಆಗಲಿ, ತಮ್ಮ ಸಹಕಾರ ಸಿಗಲಿ ಅಂತ ಹೇಳಿಕೊಂಡು ಇಲ್ಲಿ ನಮಗೆ ಎಲ್ಲ ಸಹಾಯ ಸಹಕಾರ ನೀಡಿದಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಂದಿಸುತ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.